ಹಾಯ್ ಫ್ರೆಂಡ್ಸ್, ನಮಸ್ತೆ. ನಿಮ್ಮೆಲ್ಲರ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಗುಲಾಬ್ ಜಾಮೂನ್. ಇದು ಮನೇಲೇ ಮಾಡಿರುವಂಥದ್ದು. ಈ ಗುಲಾಬ್ ಜಾಮೂನ್ ಮಿಕ್ಸ್ ಕೂಡ ನಾವು ಮನೇಲೇ ಈಸಿಯಾಗಿ ಮಾಡ್ಬೋದು. ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಗುಲಾಬ್ ಜಾಮೂನ್ ತುಂಬಾ ಸ್ಮೂತಾಗಿ ತುಂಬಾ ರುಚಿಕರವಾಗಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬಾ ಮೃದುವಾಗಿ ಕೂಡ ನಾವು ಗುಲಾಬ್ ಜಾಮೂನ್ನ ಮನೇಲೇ ಇನ್ಸ್ಟೆಂಟ್ ಮಿಕ್ಸಲ್ಲಿ ಮಾಡ್ಕೋಬೋದು. ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ. ಫಸ್ಟಿಗೆ ನಾನಿಲ್ಲಿ 1 ಕಪ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಹಾಲಿನ ಪುಡಿ 1 ಕಪ್ ತೊಗೋಬೇಕು. ಸೇಮ್ ಅದೇ ಕ್ವಾಂಟಿಟೀಲಿ 1 ಕಪ್ ಮೈದಾ ತೊಗೊಂಡಿದ್ದೀನಿ. ನೋಡಿ, ಈಗ ಇದಕ್ಕೆ ಬೇಕಿಂಗ್ ಸೋಡಾ ಹಾಕೋಣ. ಬೇಕಿಂಗ್ ಸೋಡಾ 1 ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ, ಹಾಗೆಯೇ 1 ಪಿಂಚ್ ಅಷ್ಟು ಸಾಲ್ಟನ್ನು ಹಾಕ್ಕೊಳ್ಳೋಣ. ಈಗ ನಾವು ಹಾಕಿರುವ ಎಲ್ಲ ಸಾಮಗ್ರಿಗಳೇನಿದೆ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಹೀಗೆ ನಾವು ಕಲಿಸ್ಕೊಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಗುಲಾಬ್ ಜಾಮೂನ್ ತುಂಬಾ ಮೃದುವಾಗಿ ಬರುತ್ತೆ. ನೋಡಿ, ಹೀಗೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದೀವಿ ಎಲ್ಲ ಮಿಕ್ಸ್ ಆಗೋ ಥರ ನೋಡ್ಕೊಬೇಕು. ಈಗ ಇದಕ್ಕೆ ನಾನು 2 ಸ್ಪೂನ್ನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನಮಗೆ 2 ಸ್ಪೂನ್ನಷ್ಟು ತುಪ್ಪ ಹಾಕಿದ್ರೆ ಸಾಕು. ಈಗ ತುಪ್ಪ ಹಾಕಿದ್ಮೇಲೆ ತುಪ್ಪ ಕೂಡ ಎಲ್ಲ ನಾವು ಹಾಕಿರುವ ಪದಾರ್ಥಗಳಲ್ಲಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ನೋಡಿ ಹೀಗೆ ಕಲಿಸ್ಕೊಬೇಕು. ನಾವು ಮಿಲ್ಕ್ ಪೌಡರ್ ಯೂಸ್ ಮಾಡಿ ಮನೆಯಲ್ಲೇ ತುಂಬ ಈಸಿಯಾಗಿ ಗುಲಾಬ್ ಜಾಮೂನ್ನ ಮಾಡ್ಬೋದು. ನಮಗೆ ಬೇಕಾಗಿರೋದು ಕೂಡ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್. ನೋಡಿದ್ರಿ ಅಲ್ಲ, ನಾವು ಕಡಿಮೆ ಸಾಮಗ್ರಿಲಿ ಮೃದುವಾದ ಗುಲಾಬ್ ಜಾಮೂನ್ನ ಮನೆಯಲ್ಲೇ ಮಾಡ್ಕೊಬೋದು. ನಾವು ಇನ್ಸ್ಟೆಂಟ್ ಮಿಕ್ಸ್ ಏನು ಅಂಗಡಿಯಿಂದ ತರ್ತೀವಿ ಅದಕ್ಕಿಂತ ಇದು ತುಂಬಾ ಹೆಲ್ದಿಯಾಗಿ ನಾವು ಹೈಜೆನಿಕ್ಕಾಗಿ ಮಾಡ್ಕೋಬೋದು. ಅಂದಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ, ಹೀಗೆ ನಾವು ಕೈಯಲ್ಲಿ ಗಂಟು ಕಟ್ಟಿದ್ರೆ ಗಂಟಾಗೋ ಥರ ಇರಬೇಕು ಹಿಟ್ಟು. ಹಾಗೆ ನಾವು ಈ ಹಾಕಿರುವಂಥ ತುಪ್ಪ ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿದ್ರಿ ಅಲ್ಲ, ಈಗ ಎಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪನೇ ಹಾಲು ಹಾಕಿ ಕಲಿಸ್ಕೊಳ್ಳೋಣ. ಹಾಲನ್ನು ಒಂದೇ ಸರಿ ಹಾಕದೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನಾವು ಚಪಾತಿ ಹಿಟ್ಟು ಕಲಿಸೋ ಥರ ಕಲಿಸ್ಕೋಬಾರ್ದು ಇದನ್ನು. ಸೊ ನಾವು ಹಾಕಿರುವಂಥ ಹಾಲು ನಮ್ಮ ಹಿಟ್ಟು ಏನಿದೆ ಅದಕ್ಕೆ ಮಿಕ್ಸ್ ಆಗೋ ಥರ ಸುಮ್ಮನೆ ಹಾಗೇ ಕಲಿಸ್ಕೊಬೇಕು. ನಾವು ಗೋಧಿ ಹಿಟ್ಟು ಮೆದ್ದಿದ್ರೆ ನಮಗೆ ಗುಲಾಬ್ ಜಾಮೂನ್ ಗಟ್ಟಿ ಆಗಿಬಿಡುತ್ತೆ. ಸೊ ನೋಡಿದ್ರಿ ಅಲ್ಲ, ನಾನು ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೀಗೇ ಹಾಲನ್ನು ಹಾಕಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟು ರೆಡಿ ಆಗಿದೆ. ಈಗ ಇದನ್ನು ನಾವು ಒಂದು 10 ನಿಮಿಷ ಹಾಗೇ ಮುಚ್ಚಿಟ್ಟು ಇದು ನೆನೆಯೋದಕ್ಕೆ ಇಡೋಣ. ಈಗ ಇದು ರೆಡಿಯಾಗೋ ಅಷ್ಟೊತ್ತಿಗೆ ನಾವು ಶುಗರ್ ಸಿರಪ್ನ ಮಾಡ್ಕೊಳ್ಳೋಣ. ಶುಗರ್ ಸಿರಪ್ ಮಾಡೋದಕ್ಕೆ 1 ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಅದೇ ಸೇಮ್ ಬಟ್ಲಲ್ಲಿ 1 ಬಟ್ಲು ನೀರನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ಒಲೆ ಮೇಲಿಟ್ಟು ನಾವು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ಶುಗರ್ ಸಿರಪ್ ಹೇಗಿರಬೇಕು ಅಂದರೆ, ನಮಗೆ ಶುಗರ್ ಎಲ್ಲ ಶುಗರ್ ಸಿರಪ್ ಅನ್ನೋದು ಸ್ವಲ್ಪ ಅಂಟಂಟು ಥರ ಇರಬೇಕಷ್ಟೇ, ಪಾಕ ಬರೋದಕ್ಕೆ ಬಿಡೋ ಹಾಗಿಲ್ಲ. ಸೊ ಈಗ ಈ ಶುಗರ್ ಸಿರಪ್ನಲ್ಲಿ ನಾನು ಕುಟ್ಟಿರುವಂಥ 2 ಏಲಕ್ಕಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಹಾಕೋದ್ರಿಂದ ನಮಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ಹೀಗೆ ಕಲಸಿ ನಾವು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ನಾನು ನಿಮಗೆ ಶುಗರ್ ಸಿರಪ್ ಹೇಗಿರಬೇಕು ಅನ್ನೋದು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ನಮಗೆ ಹಾಕಿರುವಂಥ ಸಕ್ಕರೆ ತುಂಬ ಚೆನ್ನಾಗಿ ಕರಗಬೇಕು. ನೋಡಿ, ಚೆನ್ನಾಗಿ ಕರಗೋ ತನಕ ನಾವು ಹೀಗೇ ಶುಗರ್ ಸಿರಪ್ನ ಬಾಯ್ಲ್ ಮಾಡ್ಕೊಳ್ಳೋಣ. ನೋಡಿ, ಈಗ ಶುಗರ್ ಸಿರಪ್ ಆಲ್ಮೋಸ್ಟ್ ರೆಡಿಯಾಗಿದೆ. ಇದು ರೆಡಿ ಆಗೋಕ್ಕೆ ಒಂದು 5ರಿಂದ 7 ನಿಮಿಷ ಹಿಡಿಯುತ್ತೆ. ಈಗ ಶುಗರ್ ಸಿರಪ್ ಹೇಗಿರಬೇಕು ಅಂತ ತೋರಿಸ್ತೀನಿ. ನೋಡಿ, ಹೀಗೆ ಕೈಯಲ್ಲಿ ಅಂಟಿದ್ರೆ ಸ್ವಲ್ಪ ಅಂಟ್ಕೊಳ್ಳೋ ಥರ ಇರಬೇಕು ಅಷ್ಟೇ. ಈ ರೀತಿ ಅಂಟ್ಕೊಳ್ಳೋ ಥರ ಇದ್ದರೆ ನಮಗೆ ಶುಗರ್ ಸಿರಪ್ ರೆಡಿಯಾಗಿದೆ ಅಂತ ಅರ್ಥ. ಈಗ ಶುಗರ್ ಸಿರಪ್ನ ತೆಗೆದು ಪಕ್ಕಕ್ಕಿಟ್ಕೊಳ್ಳೋಣ. ನಾವು ಹಿಟ್ಟನ್ನು ಕಲಸಿಟ್ಟಿದ್ವಿ ಅಲ್ಲ, ಇದು ಇವಾಗ ನೆಂದಿರುತ್ತೆ. ಸೊ ಈಗ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ನಾವು ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಾವು ಉಂಡೆ ಮಾಡಬೇಕಾದ್ರೆ ತುಂಬ ಜೋರಾಗಿ ಅದ್ಮಿ ಉಂಡೆ ಮಾಡಬಾರ್ದು, ಸ್ಮೂತಾಗಿ ಮಾಡಬೇಕು. ನೋಡಿ, ನಮಗೆ ಯಾವುದೇ ಕ್ರ್ಯಾಕ್ಸ್ಗಳು ಇಲ್ಲದೆ ಇರೋ ಥರ ಉಂಡೆದಲ್ಲಿ ನಾವು ಉಂಡೆಗಳನ್ನ ಮಾಡ್ಕೊಬೇಕು. ನೋಡಿದ್ರಿ ಅಲ್ಲ, ಹೀಗೇ ನಾವು ಏನು ಹಿಟ್ಟನ್ನು ಕಲಸಿಟ್ಟಿದ್ದೀವಿ ಎಲ್ಲ ಹಿಟ್ಟು ಕೂಡ ರೆಡಿ ಮಾಡ್ಕೊಳ್ಳೋಣ ಉಂಡೆಗಳನ್ನ. ನೋಡಿದ್ರಿ ಅಲ್ಲ,
ಈ ರೀತಿ ನಾವು ಕ್ರ್ಯಾಕ್ ಇಲ್ಲದೆ ಇರೋ ಥರ ಉಂಡೆಗಳನ್ನ ಮಾಡಿಕೊಂಡ್ರೆ ನಮಗೆ ಗುಲಾಬ್ ಜಾಮೂನ್ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಎಲ್ಲ ಉಂಡೆಗಳು ರೆಡಿಯಾಗಿದೆ. ನೋಡಿದ್ರಿ ಅಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ಯಾವುದೇ ಕ್ರ್ಯಾಕ್ ಇಲ್ಲದೆ ನಾನು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ತುಂಬ ಬಿಸಿ ಆಗೋದ್ರೆ ಏನಾಗುತ್ತೆ ಅಂದರೆ ನಮಗೆ ಗುಲಾಬ್ ಜಾಮೂನ್ ಏನು ನಾವಿಲ್ಲಿ ಹಾಕಿ ಕರಿತೀವಿ ಅಲ್ಲ, ಅದು ಬರೀ ಕಲರ್ ಬಂದುಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಾಡಿಟ್ಟಿರುವಂಥ ಎಲ್ಲ ಉಂಡೆಗಳನ್ನ ನಾವು ಎಣ್ಣೆಯಲ್ಲಿ ಹಾಕಿ ಕರ್ಕೊಳ್ಳೋಣ. ನೋಡಿ, ಈಗ ನಾನು ಮಾಡಿಟ್ಟಿರುವ ಉಂಡೆಗಳನ್ನ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದೇ ರೀತಿ ನಾವು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಹೀಗೆ ಸ್ವಲ್ಪ ನಾವು ಎಣ್ಣೆನ ಕದಲಿಸ್ತಾ ಇದ್ದರೆ ಏನಾಗುತ್ತೆ ಅಂದರೆ ನಮಗೆ ಗುಲಾಬ್ ಜಾಮೂನ್ ಚೆನ್ನಾಗಿ ಎಲ್ಲ ಕಡೆ ಒಂದೇ ರೀತಿ ಕಲರ್ ಬರುತ್ತೆ. ನೋಡಿ, ಹೀಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಾದಮೇಲೆ ಇದನ್ನು ಎಲ್ಲ ತಕ್ಕೊಳ್ಳೋಣ. ನೋಡಿ, ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಸೊ ನಾವು ಬೇಕಿಂಗ್ ಸೋಡಾ ಹಾಕಿದ್ರಿಂದ ಸ್ವಲ್ಪ ದಪ್ಪ ಕೂಡ ಆಗಿದೆ ಅಲ್ವಾ? ನೋಡಿ, ತುಂಬಾ ಈಸಿಯಾಗಿ ನಾವು ಮನೇಲಿ ಗುಲಾಬ್ ಜಾಮೂನ್ನ ಮಾಡ್ಕೋಬೋದು. ಯಾವುದೇ ಇನ್ಸ್ಟೆಂಟ್ ಮಿಕ್ಸ್ನ ನಾವು ಅಂಗಡಿಯಿಂದ ತರೋ ಅವಶ್ಯಕತೆಯೇ ಇಲ್ಲ. ಸೊ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಬಟ್ ನೀವು ಹಿಟ್ಟು ಕಲಸಾದ್ಮೇಲೆ ಅದನ್ನು ಒಂದು 10 ನಿಮಿಷ ಹಾಗೆ ನೆನೆಯಕ್ಕಿಡೋದನ್ನು ಮರಿಬೇಡಿ. ಈಗ ಎಲ್ಲ ಗುಲಾಬ್ ಜಾಮೂನ್ನ ತೆಗೆದಾಗಿದೆ ಅಲ್ವಾ? ನಾವು ಮಾಡಿ ಶುಗರ್ ಸಿರಪ್ಪಲ್ಲಿ ಹಾಕ್ಕೊಳ್ಳೋಣ. ನೋಡಿ, ನಾವು ಎಲ್ಲ ಗುಲಾಬ್ ಜಾಮೂನ್ನ ಮಾಡಿ ಆದಮೇಲೆ ಶುಗರ್ ಸಿರಪ್ಪಲ್ಲಿ ಹಾಕಿ ಒಂದು 2 ರಿಂದ 3 ಗಂಟೆ ಹಾಗೆ ನೆನೆಯಕ್ಕೆ ಬಿಟ್ಟರೆ ನಮಗೆ ಏನು ಗುಲಾಬ್ ಜಾಮೂನ್ ಹಾಕಿದ್ದೀವಿ ಅಲ್ವಾ, ಅದು ಈ ಶುಗರ್ ಸಿರಪ್ನೆಲ್ಲ ಚೆನ್ನಾಗಿ ಹೀರ್ಕೊಂಡು ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಈಗ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ಇದು 2 ಅವರ್ ನೆನೆಸಿಟ್ಟಿದ್ವಿ. ಸೊ ಈಗ ತೆಗೆದು ನೋಡಿದ್ರೆ ತುಂಬಾ ಚೆನ್ನಾಗಿದೆ. ನೋಡಿದ್ರಿ ಅಲ್ಲ, ಈಸಿಯಾಗಿ ನಾವು ನಮ್ಮನೇಲಿ ಗುಲಾಬ್ ಜಾಮೂನ್ ಮಾಡ್ಕೋಬೋದು. ನಿಮಗೆ ಈ ಡಿಶ್ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಮಾಡೋದನ್ನು ಮರಿಬೇಡಿ. ಮಾಡಿ ಆದಮೇಲೆ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇದು ತುಂಬಾ ಮೃದುವಾಗಿ ಬಂದಿದೆ. ಹಾಗೆಯೇ ನಾನು ನಿಮಗೆ ಇಲ್ಲಿ ಒಂದು ಪೀಸ್ನ ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸ್ಮೂತಾಗಿದೆ ಅನ್ನೋದನ್ನು. ಹೀಗೆ ನಾವು ಈಸಿಯಾಗಿ ಗುಲಾಬ್ ಜಾಮೂನ್ ಮಾಡ್ಕೊಬೋದು. ನೋಡಿ, ತುಂಬಾ ಚೆನ್ನಾಗಿದೆ. ಟೆಕ್ಸ್ಚರ್ ಕೂಡ ಅದರದ್ದು ತುಂಬಾ ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ನಾನು ಒಂದು ಪೀಸ್ನ ಕಟ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ನೋಡಿದ್ರಿ ಅಲ್ಲ ಎಷ್ಟು ಸೂಪರಾಗಿದೆ ಅಂತ. ತುಂಬಾ ಮೃದುವಾಗಿ ಕೂಡ ಇದೆ. ಸೊ ಬಾಯಲ್ಲಿಟ್ಟರೆ ಕರ್ಗೋಗೋ ಅಷ್ಟು ತುಂಬಾ ಚೆನ್ನಾಗಿರುವಂಥ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗೆ ಬಂತು ಈ ಡಿಶ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಟ್ರೈ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.